ಇನ್ನು ಕೇದಾರನಾಥದಲ್ಲಿ ಕೂದಲೆಳೆ ಅಂತರದಲ್ಲಿ ಹೆಲಿಕಾಪ್ಟರ್ ದುರಂತವೊಂದು ತಪ್ಪಿದೆ. ಯಾಕೆ ಅಂತಕ್ಕಂಥದ್ದನ್ನ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಲ್ಯಾಂಡಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಪೈಲಟ್ ನಿಯಂತ್ರಣ ತಪ್ಪಿದೆ. ಹೆಲಿಪ್ಯಾಡ್ ಪಾಯಿಂಟ್ ಬಿಟ್ಟು ಗಿರ್ಕಿ ಹೊಡೆದಿದೆ. ಕಾಪ್ಟರ್ ಎಲ್ಲಿ ಇಳಿಸಬೇಕು ಅಂತ ಗೊತ್ತಾಗ್ದೇನೆ ಹೆಲಿಕಾಪ್ಟರ್ಗಾಗಿ ಕಾದಿದ್ದ ಪ್ರಯಾಣಿಕರು ಕೂಡ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇದು ಸೆರ್ಸಿ ಕೇದಾರ್ನಾಥ್ ನಡುವೆ ಪಯಣಿಸುವಂತಹ ಕಾಪ್ಟರ್ ಭಕ್ತಾದಿಗಳನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು. ಕೇಸ್ಟ್ರಾಲ್ ಏವಿಯೇಷನ್ಗೆ ಸಂಬಂಧಪಟ್ಟ ಅಗಸ್ತಾ ಹೆಲಿಕಾಪ್ಟರ್ ಇದು ಅಂತ ಗೊತ್ತಾಗಿದೆ. ನೋಡಿ, ಆ ಹೆಲಿಕಾಪ್ಟರ್ಗೆ ಎಲ್ಲಿ ಲ್ಯಾಂಡ್ ಮಾಡಬೇಕು ಆ ಜಾಗ ಬಿಟ್ಟಿದೆ. ಗೊತ್ತಾಗಿಲ್ವೋ ಅಥವಾ ಏನೋ ಹವಾಮಾನ ವೈಪರೀತ್ಯನ ಗೊತ್ತಾಗಿಲ್ಲ. ಗಿರ್ಕಿ ಹೊಡೆದು ಪಾಪ ಕೆಳಗಡೆ ನಿಂತಿದ್ದಾರೆ ಜನ. ನೋಡಿ, ಜನ ಕೆಳಗೆ ನಿಂತಿದ್ದಾರೆ. ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ಅವ್ರ ಮೇಲೆ ಬೀಳ್ತಾ ಇತ್ತು, ಇನ್ನೇನೋ ತೊಂದರೆ ಆಗ್ತಾ ಇತ್ತು. ಬಟ್ ಕೂದಲೆಳೆ ಅಂತರದಲ್ಲಿ ಹೆಲಿಕಾಪ್ಟರ್ ದುರಂತ ತಪ್ಪಿದೆ. ಒಳಗಡೆ ಯಾರೂ ಇರಲಿಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಪ್ರಯಾಣಿಕರನ್ನ ಕರ್ಕೊಂಡು ಹೋಗೋಕೆ ಬಂದಿತ್ತೇನೋ. ನೋಡಿ ಹೆಂಗೆ ಇಳಿತಾ ಇದೆ ನೋಡಿ. ಅದು ಸುತ್ಕೊಂಡು ಹೆಲಿಕಾಪ್ಟರ್ ಒಂದು ನಿಯಂತ್ರಣ ತಪ್ಪಿ ಅದು ಕೆಳಕ್ಕೆ ಬಿದ್ದಿರ್ತಕ್ಕಂಥದ್ದು. ಕೂದಲೆಳೆ ಅಂತರದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಪಾರಾಗಿದ್ದಾರೆ. ಬಹುತೇಕ ಹೆಲಿಕಾಪ್ಟರ್ನಲ್ಲಿ ಯಾರೂ ಇರಲಿಲ್ಲ. ಅಲ್ಲಿ ಕೇದಾರನಾಥದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಕೆಲವರು ಹೆಲಿಕಾಪ್ಟರ್ನಲ್ಲಿ ಹೋಗ್ತಾರೆ, ದುಡ್ಡಿರ್ತಕ್ಕಂಥದ್ದು. ಅಂಥವ್ರನ್ನ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಂತಹ ಹೆಲಿಕಾಪ್ಟರ್ ಕೇಸ್ಟ್ರಾಲ್ ಏವಿಯೇಷನ್ಗೆ ಸೇರಿದಂತಹ ಕಂಪ್ನಿಗೆ ಸೇರಿದಂತಹ ಹೆಲಿಕಾಪ್ಟರ್.